ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಜೈ ಭೀಮ್ ಬೋಡೋ ಪುನಃ ಚಲೋ ಬೇಕು, ಬೇಕು, ನ್ಯಾಯ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಯವಾಗಲಿ. ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ, ಬೇಕು, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್ ಭೀಮ್ ಸರ್ಕಾರ. ಇತ್ತೀಚಿನ ತೀರ್ಪಿನಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ರು ತಾಯಿಗೆ ಪರಿಶಿಷ್ಟ ಜಾತಿ ಇದ್ರೆ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ನೀಡಿರುವ ಆದೇಶವನ್ನು ಫಾರ್ಮರೇಸಿಗೆ ಒಳಪಡಿಸುವ ಕುರಿತು ಮಾನ್ಯರೇ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಿದ ಕೆಲವು ದಿನಗಳ ಹಿಂದೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಒಂದರಲ್ಲಿ ತಂದೆ ಪರಿಶಿಷ್ಟ ಜಾತಿ ಅಲ್ಲದಿದ್ದರೂ ತಾಯಿ ಪರಿಶಿಷ್ಟ ಜಾತಿ ಆಗಿದ್ದರೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಜಾತಿ ಪ್ರಮಾಣ ಒದಗಿಸಬೇಕೆಂದು ಆದೇಶ ನೀಡಿದ್ದು, ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯವಾಗುತ್ತಿದೆ. ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ದುರುಪಯೋಗ ಆಗಿರುವ ಸಾಧ್ಯತೆ ಇದ್ದು ಸದರಿ ನ್ಯಾಯಾಲಯದ ಆದೇಶವನ್ನು ಫಾರ್ಮರೇಷನ್ ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳಬೇಕೆಂದು ಭವಿಷ್ಯದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಪರಿಶಿಷ್ಟ ಜಾತಿ ಅಲ್ಲದ ಪುರುಷನಿಗೆ ಜನಿಸಿದ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸರಿಪಾಲು ದೊರಕುವ ಹಾಗೆ ಅದರಂತೆ ಜನರಿಗೆ ಆಗುವ ಸಂಭಾವನೆಯ ಅನ್ಯಾಯವನ್ನು ತಡೆಗಟ್ಟಲು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಪರಿಶಿಷ್ಟ ಜಾತಿ ಮೀಸಲಾತಿಯ ದುರುಪಯೋಗವನ್ನು ತಡೆಗಟ್ಟಬೇಕೆಂದು ಮಾನ್ಯರಾದ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಜೈ ಭೀಮ್. ಸರ್, ಇದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಕುಲಕುಶ ಇವತ್ತಿಂದ ಇವತ್ತು ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನ್ಯಾಯಾಲಯವು ಏನೋ ಒಂದು ತೀರ್ಪು ಕೊಟ್ಟಿದ್ದಪ್ಪ ಅಂತಂದ್ರೆ, SC ST ಹೆಣ್ಮಕ್ಳಿಗೆ ಬೇರೆ ಜನಾಂಗದವರು ಒಂದು ಮದುವೆ ಆಗಿರ್ಬೋದು, ಆದ್ರೆ ಕೂಡ ಅವ್ರಿಗೂ ಕೂಡ SC ST ಏನಪ್ಪ ಕಾಸ್ಟ್ ಕೊಡ್ಬೇಕಂತಂದು ಈ ತೀರ್ಪನ್ನು ನೀಡಿದೆ. ಅದಕ್ಕೆ ನಾವು ಏನು ಆಗ್ರಹ ಮಾಡ್ಕೊತೀವಪ್ಪ ಅಂದ್ರೆ, ಈ ಭೀಮ್ ಸರ್ಕಾರ ಸಂಘಟನೆಯಿಂದ SC ST ಯಾವುದೂ ಕಾರಣಕ್ಕೆ ಅವ್ರಿಗೆ ಅನುಮತಿ ಕೊಡಬಾರ್ದು ತಂದು ಈ ಸುಪ್ರೀಂ ಕೋರ್ಟ್ಗೆ ಒಂದು ಆಗ್ರಹ ಮಾಡ್ಕೋತೀನಿ. ಈ ಬರುವಂಥ ದಿನಮಾನದಲ್ಲಿ ಏನ್ರಿ ಇದನ್ನು ಪ್ರೊಸೀಜರ್ ಮಾಡಿದಪ್ಪ ಅಂತಂದ್ರೆ, ಈ ರಾಜ್ಯದಂಥ ಎಲ್ಲ ಪ್ರಗತಿಪರ ಸಂಘಟನೆಯರು ಒಂದು ಹೋರಾಟ ಆಗುತ್ತಿತ್ತು ಈ ಎಚ್ಚರವನ್ನು ಕೊಡ್ತಾ ಇದ್ದೀನಿ. ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ಪರಶುರಾಮ್ ಚಲೋದಿ, ವಿಜಯ. ಇತ್ತೀಚಿನ ದಿನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡ್ತದ. ಅದು ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಯಾರೇ ಜನರಲ್ದವ್ರು ಆದ್ರಪ್ಪ ಅಂತಂದ್ರೆ ಅವ್ರ ಮಕ್ಕಳಿಗೆ ಏನದ ಜಾತಿ ಸರ್ಟಿಫಿಕೇಟ್ ಒದಗಿಸ್ಬೇಕಂತ ಹೇಳಿ, SC ಅಂತೇಳಿ ಪರಿಶಿಷ್ಟ ಜಾತಿ ಅಂತೇಳಿ ಒದಗಿಸ್ಬೇಕನ್ನೋದು ಒಂದು ತೀರ್ಪಾಗ್ಯದಪ್ಪ. ಅದಕ್ಕೆ ಏನದ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮುಂದಿನ ದಿನಮಾನದಾಗ ಅದು ಬಂದ್ ಆಗ್ಬೇಕು. ಇಲ್ಲಪ್ಪ ಅಂತ ರದ್ದುಪಡಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟ ಹಮ್ಮಿಕೊಳ್ತೀವಿ, ಉಗ್ರವಾದಂಥ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ನಮ್ಮ ಆಗ್ರಹ ಅದ. ನಮ್ಮ ಭೀಮ್ ಸರ್ಕಾರ ವತಿಯಿಂದ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನಪ್ಪಾ ಅಂತಂದ್ರ, ನಮ್ಮ SC ST ಹೆಣ್ಮಕ್ಳನ್ನ ಬೇರೆ ಜಾತಿಯವ್ರ ಮದುವೆ ಆದ್ರೆ ಅವ್ರಿಗೆ ಹುಡ್ತಕ್ಕಂಥ ಮಕ್ಕಳಿಗೆ SC ST ಅವರಿಗೆ ಯಾವುದೇ ಸವಲತ್ತುಗಳು ಸಿಗಬಾರ್ದು ಅಂತೇಳಿ ನಮ್ಮದು ಆದೇಶ ಇದೆ. ಅದರ ಸಲುವಾಗಿ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯ ಆಗ್ತದೆ ಅಂತ ಹೇಳಿಕಿಸಿಂದ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಬೇರೆ ಜಾತಿಯವರಿಗೆ ಯಾವುದೇ ಸವಲತ್ತು ಸಿಗಬಾರ್ದು, ಮತ್ತು ಏನು ಯಾವುದೇ ಸವಲತ್ತುಗಳು ನಮ್ಮ ಜನಕ್ಕೆ ಸಿಗಬೇಕಂತ ಹೇಳಿಕಿಸಿಂದ ನಾ ಇವತ್ತ ಈ